ಎಸ್, ಇದೆಲ್ಲದರ ಜೊತೆಗೆ ಸಹಜವಾಗಿ 11 ಸೀಸನ್ನ ಮುಗಿಸಿ ನೀವು ಹೇಳಿದಾಗ ಆ ಜಾಗನ ಬಿಟ್ಕೊಡೋದು ಸುಲಭ ಅಲ್ಲ. ಆ ಸ್ಯಾಕ್ರಿಫೈಸು ನಿಮ್ಮ ಜೊತೆ ಚರ್ಚೆ ಮಾಡ್ದಂಗೆ ಏನು ಕಾರಣ, ಯಾಕೆ ಅನ್ನೋಂಥ ಕುತೂಹಲಕ್ಕೆ ಇವತ್ತು ಫಿನಾಲೆ ಹಂತಕ್ಕಿದೆ ಸರ್. ಯಾಕೆ ಏನು ಅನ್ನೋ ಒಂದು ಪ್ರಶ್ನೆಗೆ ಆ ತೂಕದವರೇ ಉತ್ತರ ಕೊಡಬೇಕು. ಬಟ್ ಈ ಜರ್ನಿಯಲ್ಲಿ ಸರ್ ನಾನು ನೋಡಿರೋ ಹಾಗೆ ಅವರ ಸ್ಯಾಕ್ರಿಫೈಸ್ ತುಂಬ ಇದೆ ಸರ್, ತುಂಬ. ಇದರಲ್ಲಿ ಯಾವುದೇ ರೀತಿಯಾದ ಹಣಕಾಸು ಅಥವಾ ನಾನು ಸಾಕು ಇದ್ಯಾವುದು ಬರೋಲ್ಲ ಸರ್, ಇದ್ಯಾವುದು ಬರೋಲ್ಲ. ಯಾವುದೇ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು ಅಂತ ನಂಬಿರೋರು, ಅಥವಾ ಒಪ್ಕೊಂಡ್ರೆ ಆ ಕೆಲಸನ 100% ಮಾಡಬೇಕು ಅಂತ ಒಪ್ಕೊಂಡ್ರೆ ಕಲ್ತಿರೋದು ನಾನು ಸುದೀಪ್ ಸರ್ ಹತ್ರ. ಸೊ ಹಾಗಾಗಿ ಅವ್ರು ಹೇಳೋದು ಒಂದೇ, ಯಾವಾಗ ಕೇಳಿದ್ರು ಸುಸ್ತಾಗುತ್ತೆ ರಾಜೀವ, ನನಗೆ ಸುಸ್ತಾಗುತ್ತೆ, ನನಗೂ ಸಾಕಾಗಿದೆ ಕಣೋ, ನನಗೆ ಗೊತ್ತಿಲ್ಲ ಆದರೂ ನನಗೆ ಸುಸ್ತಾಗುತ್ತೆ, ನನಗೂ ಸ್ವಲ್ಪ ಬ್ರೇಕ್ ಬೇಕು ಅನಿಸುತ್ತೆ ಕಣೋ, ಯು ನೆವರ್ ನೋ, ನನಗೂ ಒಂದು ವರ್ಷ ಬ್ರೇಕ್ ಬೇಕು, ನಾನು ಮುಂದಕ್ಕೆ ಹೋಗ್ತೀನಿ. ಎಲ್ಲೋ ಇದ್ದು ನಾನು ಒಂದ್ಸರಿ ಒಪ್ಕೊಂಡ್ಬಿಟ್ಮೇಲೆ ಪ್ರತಿ ವಾರ ಇಲ್ಲಿ ಓಡಿ ಬರಬೇಕು, ನನ್ನ ಫ್ರೀಯಾಗಿ ನಾನು ಸರ್. ಅವ್ರು ಮೊನ್ನೆ ಮಾತಾಡ್ತಾ ಯಾವುದೋ ಒಂದು ಹೇಳ್ತಾಯಿದ್ರು, ನಾನು ವೆಕೇಷನ್ ಹಾಲಿಡೇ ಅಂತ ಹೋಗಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ಕಣೋ, ನಾನು ಸಪ್ರೇಟಾಗಿ ನಾನು ಏನೂ ಅಜೆಂಡಾ ಇಲ್ದಿರ ಸರ್, ಬೆಳಗ್ಗೆ ಎದ್ದು ಒಂದು ಕಾಫಿ ಕುಡ್ದು, ಇಲ್ಲ ಮಗ ನಾಷ್ಟ ಆಯಿತು, ಒಂದು ಸ್ಲೀಪ್ ಹಾಕ್ತೀನಿ ಅಂತ ಯೋಚನೆ ಮಾಡೋ ಒಂದು ಲಕ್ಸುರಿ ಟೈಮ್ ನೋಡಿ ತುಂಬ ವರ್ಷ ಆಯಿತು ಕಣೋ, ನನಗೂ ಒಂದು ಬ್ರೇಕ್ ಬೇಕು ಅಂತ ಹೇಳ್ತಾಯಿದ್ರು. ಮೋಸ್ಟ್ಲಿ ಅವ್ರ ದೇಹಕ್ಕೆ ಟಚ್ಔಟ್ ಯಾವಾಗಲೂ ದೇಹಕ್ಕೆ ಅವ್ರು ಮಾಡೋ ಕೆಲಸಕ್ಕೆ ಅವ್ರಿಗೆ ಸುಸ್ತಾಗಲ್ಲ ಸರ್. ಆದರೆ ಅವರಿಗೆ ರೊಟೀನ್ ಅಂದರೆ ಅವರಿಗೆ ಒಂದು ಸಮಾಧಾನ ಆಗಬೇಕು, ಒಂದು ಬ್ರೇಕ್ ಬೇಕು ಅಂತ ಅನಿಸಿದಾಗ ಮಾತ್ರನೇ ಈ ಥರದೊಂದು ಡಿಸಿಷನ್ ತೊಗೊತಾರೆ ಅಂತ ಅನಿಸುತ್ತೆ. ನಾನು ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿದಾಗ ಅದೊಂದು ಲೈನ್ ಹಾಕಿದ್ದೆ ಆ ಮೆಸೇಜಲ್ಲಿ ಕೂಡ, ನೀವು ಇಲ್ದಿರೋ ಜಾಗ ನೋಡೋದಕ್ಕಾಗಲ್ಲ ಅಣ್ಣ, ಆದರೆ ನನ್ನ ಲೈನ್ ಇತ್ತು, ನಾನು ಯಾವಾಗಲೂ ಐ ಬಿಲೀವ್ ಇನ್ ಮ್ಯಾಜಿಕ್ ಆ್ಯಂಡ್ ಐ ಸ್ಟಿಲ್ ವಾಂಟ್ ಟು ಸಿ ದಿ ಸೇಮ್ ಓಲ್ಡ್ ಸೋ ಕಾಲ್ಡ್ ಕೆ ಆ್ಯಸ್ ಅ ಬ್ರ್ಯಾಂಡ್ ಇನ್ ಬಿಗ್ ಬಾಸ್ ಅಂತ ಕಳಿಸಿದ್ದೀನಿ. ಮತ್ತು BBK ಈಸ್ ಬಿಗ್ ಬಾಸ್ ಕನ್ನಡ. ಹೌದು ಸರ್, ಸಾರಿ ನಾನು ಇದನ್ನು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ನನಗೆ BBK ಅಂದರೆ ಬಿಗ್ ಬಾಸ್ ಕಿಚ್ಚ ಸರ್, ಬಿಕಾಸ್ ಅವ್ರು ಇಲ್ದಿರೋ ಬ್ರ್ಯಾಂಡ್ ನೋಡೋಕೆ ಕಷ್ಟ ಆಗುತ್ತೆ. ಎಸ್, ಮತ್ತೊಂದು ಹಂತ ಸಾಧ್ಯತೆ ಇದೆಯಾ? ದೇವ್ರಿಗೆ ಬಿಟ್ಟಿದ್ದೀವಿ ಸರ್. ನನ್ನ ಹೊರತುಪಡಿಸಿ, ನಿಮ್ಮನ್ನು ಹೊರತುಪಡಿಸಿ ಸರ್, ನೀವು ಒನ್ ಆಫ್ ದಿ ರೈಟ್ಸ್ ಆಫ್ ಕರ್ನಾಟಕ ಸರ್, ಮೀಡಿಯಾ ಒನ್ ಆಫ್ ದಿ ರೈಟ್ಸ್. ನಾನು ಒಬ್ಬ ಆರ್ಟಿಸ್ಟು ಸರ್, ನಾವೆಲ್ಲ ಒಂದೇ ದೋಣಿಲಿದ್ದೀವಿ. ನಮ್ಮನ್ನು ಹೊರತುಪಡಿಸಿದ್ರೆ ಸರ್, ನಾವು ಬರೇ ತುಣುಕಷ್ಟೇ, ಕೋಟ್ಯಾಂತರ ಜನ ಆಸೆ ಪಡ್ತಾಯಿದ್ದಾರೆ ಸರ್. ನಮ್ಮ ಆಸೆ ದಗ್ತಾ ಇದ್ರೂ ಪರವಾಗಿಲ್ಲ, ಅಷ್ಟು ಜನದ ಆಶೀರ್ವಾದ ಏನಾದರೂ ಮ್ಯಾಜಿಕ್ ಮಾಡ್ಬೋದಾ ಅಂತ, ಅದೇ ನನ್ನ ಏನಿದು. ಐ ಸ್ಟಿಲ್ ಬಿಲೀವ್ ಇನ್ ಮ್ಯಾಜಿಕ್ ಸರ್, ಮ್ಯಾಜಿಕ್ ಅಣ್ಣ ಅಂತ ಕಳಿಸಿದ್ದೀನಿ.